ಆತ್ಮೀಯ ಸರ್ಕಾರಿ ನೌಕರರೇ ಹಾಗೂ ನಿವೃತ್ತ ಸರ್ಕಾರಿ ನೌಕರರೇ, ನೀವು ಫೇಸ್ ಮಾಡ್ತಾ ಇರೋಂಥ ಯಾವುದೇ ಪ್ರಾಬ್ಲಮ್ ಇರ್ಬೋದು, ಆ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಈ ದಿನ ನಿವೃತ್ತ ಸರ್ಕಾರಿ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ ಒಂದು ಬ್ಯಾಡ್ ನ್ಯೂಸನ್ನು ತಂದಿದ್ದೀನಿ. ಬಟ್ ಬ್ಯಾಡ್ ನ್ಯೂಸಿಗೂ ಪರಿಹಾರ ಅನ್ನೋದಿದ್ದೇ ಇದೆ. ಸರ್ಕಾರ ಹೊರಡಿಸಿರುವಂಥ ಆದೇಶಗಳಿಗೆ ನ್ಯಾಯಾಂಗದಲ್ಲಿ ಪರಿಹಾರ ಸಿಗ್ಬೋದು. ಒಟ್ಟಲ್ಲಿ ನಿವೃತ್ತ ಸರ್ಕಾರಿ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ ಈಗ ಹೊರಡಿಸಿರುವಂಥ ಆದೇಶದಿಂದ ಪರಿಹಾರವನ್ನು ಕೂಡ ಸೂಚಿಸ್ತೀನಿ. ಹಾಗಾಗಿ ಈ ಪರಿಹಾರ ಸೂಚಿಸೋಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಒಳ್ಳೆ ಮಾಹಿತಿಗಳು ಪ್ರತಿಯೊಬ್ಬರಿಗೂ ಶೇರ್ ಆಗಲಿ. ನಿವೃತ್ತ ಸರ್ಕಾರಿ ನೌಕರರು ತಮ್ಮ ಸರ್ವಿಸಲ್ಲಿ ಸರ್ಕಾರ ಮಾಡಿರುವಂಥ ಆದೇಶಗಳನ್ನು ಜನಗಳಿಗೆ ತಲುಪಿಸುವಂಥ ಕೆಲಸ ಮಾಡಿ, ಜನಗಳ ಸೇವೆ ಮಾಡಿ ಗೌರವಯುತವಾಗಿ ರಿಟೈರ್ಡ್ ಆಗಿರ್ತಾರೆ. ರಿಟೈರ್ಡ್ ಆದಂಥ ಸಮಯದಲ್ಲಿ ಬರುವಂಥ ಅಲ್ಪ ಸ್ವಲ್ಪ ಪಿಂಚಣಿಯಿಂದ ಸ್ವಾಭಿಮಾನದಿಂದ ಜೀವನ ಮಾಡ್ತಾ ಇರ್ತಾರೆ. ಈ ಸ್ವಾಭಿಮಾನದ ಜೀವನಕ್ಕೆ ಧಕ್ಕೆ ತರುವಂಥ, ಪಿಂಚಣಿಗೆ ಕುತ್ತು ತರುವಂಥ ಒಂದು ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಈ ಆದೇಶ ನಿಜವಾಗ್ಲೂ ಎಲ್ಲ ನಿವೃತ್ತ ಸರ್ಕಾರಿ ನೌಕರರಿಗೆ, ಪಿಂಚಣಿದಾರರಿಗೆ ಆತಂಕ ಪಡುವಂಥ ವಿಚಾರ. ಏನಪ್ಪ ಅದು ಅಂದರೆ, ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರ ಮೇಲೆ ಕ್ರಿಮಿನಲ್ ಪ್ರಕರಣಗಳನ್ನು ಹೂಡುವ ಬಗ್ಗೆ ಒಂದು ಆದೇಶವನ್ನು ಹೊರಡಿಸಿದೆ. ಈ ಆದೇಶ, ಸ್ನೇಹಿತರೆ, ಇಲ್ಲೊಂದು ಆದೇಶ ಹಾಕಿದ್ದೀನಿ, ತಾವು ವೆರಿಫೈ ಮಾಡ್ಬೋದು. ಕರ್ನಾಟಕ ಸರ್ಕಾರ ಸಚಿವಾಲಯ, ವಿಧಾನಸಭೆ ಇದೇ ತಿಂಗಳು 13ನೇ ತಾರೀಕು ಈ ಆದೇಶವನ್ನು ಹೊರಡಿಸಿದ್ದಾರೆ. ಈ ಆದೇಶದಲ್ಲಿ ಸರ್ಕಾರಿ ನೌಕರನು ತನ್ನ ಸರ್ವಿಸಲ್ಲಿದ್ದಂಥ ಸಮಯದಲ್ಲಿ ಏನಾದರೂ ಘೋರ ದುರ್ನಡತೆ ಅಥವಾ ಕರ್ತವ್ಯ ನಿರ್ಲಕ್ಷ್ಯತನ ಅಥವಾ ಅವನಿಂದ ಸರ್ಕಾರಕ್ಕೆ ಏನಾದರೂ ಆರ್ಥಿಕವಾಗಿ ನಷ್ಟ ಆಗಿದ್ದರೆ ಇದಕ್ಕೆ ಸಂಬಂಧಿಸಿದಂತೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಮಾಡಿ ಅಥವಾ ಕ್ರಿಮಿನಲ್ ಪ್ರಕರಣಗಳನ್ನು ಹೂಡಿ ಅದು ಸಾಬೀತಾದರೆ ಮಾತ್ರ KCSR ನಿಯಮ, ಕರ್ನಾಟಕ ನಾಗರಿಕ ಸೇವಾ ನಿಯಮ 214ರ ಪ್ರಕಾರ ಏನು ನಿವೃತ್ತರಾಗಿರುವಂಥ ಸರ್ಕಾರಿ ನೌಕರರ ಪಿಂಚಣಿಯನ್ನು ತಡೆ ಹಿಡಿಬೋದು ಅಥವಾ ವಿಡ್ರಾ ಮಾಡ್ಕೊಳ್ಳೋಕ್ಕೆ ಪ್ರಾವಿಷನ್ ಇದೆ. ಅದೇ ನಿಯಮದಲ್ಲಿ ಉಪನಿಯಮ 2(b)(2) ಹಾಗೂ ಉಪನಿಯಮ 3ರಲ್ಲಿ ಒಂದು ಕ್ಲಿಯರ್ ಕಟ್ ಆದೇಶವನ್ನು ಕೊಡ್ತಿದೆ. ನಿವೃತ್ತರಾಗುವುದಕ್ಕಿಂತ ಮುಂಚಿತವಾಗಿ ಹೂಡದಿದ್ದರೆ, ಏನು ಕ್ರಿಮಿನಲ್ ಪ್ರಕರಣ ಹೂಡ್ದೇ ಇದ್ದರೆ ಅಥವಾ ಇಲಾಖಾ ವಿಚಾರಣೆಯನ್ನು ನಡೆಸದೇ ಇದ್ದರೆ, ಅಂತಹ ಕ್ರಿಮಿನಲ್ ಪ್ರಕರಣಗಳು 4 ವರ್ಷ ಮುಂಚಿನ ವರ್ಷಗಳಿಗಿಂತ ಮುಂಚೆಯೇ ಆಗಿದ್ದರೆ ಇಂತಹ ಕ್ರಿಮಿನಲ್ ಪ್ರಕರಣ ಅಥವಾ ಇಲಾಖಾ ವಿಚಾರಣೆಯನ್ನು ನಿವೃತ್ತ ಸರ್ಕಾರಿ ನೌಕರರ ಮೇಲೆ ಹೂಡೋ ಹಾಗಿಲ್ಲ ಅಂತ ಕ್ಲಿಯರ್ ಕಟ್ ಆಗಿದೆ. ಹೀಗೇನಾದರೂ ಹೂಡಿದ್ರೆ ಏನು ಸಂವಿಧಾನದತ್ತವಾಗಿ ನಮಗೆ ಕೊಟ್ಟಂಥ ನೈಸರ್ಗಿಕ ನ್ಯಾಯತತ್ವಕ್ಕೆ ವಿರುದ್ಧವಾಗತ್ತೆ. ಈ ಕ್ರಿಮಿನಲ್ ಪ್ರಕರಣ ಹಾಗೂ ಇಲಾಖಾ ವಿಚಾರಣೆಯಿಂದ ನಿವೃತ್ತ ಸರ್ಕಾರಿ ನೌಕರರಿಗೆ ಮಾನಸಿಕವಾಗಿ ಮತ್ತು ಆರ್ಥಿಕವಾಗಿ ತೊಂದರೆ ಉಂಟಾಗತ್ತೆ. ಹಾಗಾಗಿ ಹೂಡಬಾರ್ದು ಅಂತ ಹೇಳಿ ಆದೇಶ ಇದೆ. ಈ ಆದೇಶಕ್ಕೆ ಸಂಬಂಧಪಟ್ಟ ಹಾಗೆ ಏನು ಸರ್ಕಾರಿ ನೌಕರನ ವಿರುದ್ಧ ಒಂದು ಸರ್ಕಾರಕ್ಕೆ ಆರ್ಥಿಕ ನಷ್ಟ ಉಂಟಾಗಿರುತ್ತೆ, ಆ ಆರ್ಥಿಕ ನಷ್ಟವನ್ನು ಹೇಗೆ ವಸೂಲಿ ಮಾಡೋದು ಅನ್ನೋದ್ರ ಬಗ್ಗೆ ಒಂದು ಜಿಜ್ಞಾಸೆ ಕಾಡುತ್ತೆ. ಈ ಉದ್ದೇಶಕ್ಕಾಗಿ ಸರ್ಕಾರ ಒಂದು ಅಡ್ಡದಾರಿಯ ಆದೇಶವನ್ನು ಹೊರಡಿಸಿದೆ. ಈಗ KCSR ನಿಯಮ 214ರಲ್ಲಿ ರಿಟೈರ್ಡ್ ಆಗಿ 4 ವರ್ಷದ ನಂತರ ಕ್ರಿಮಿನಲ್ ಪ್ರಕರಣ ಹೂಡೋ ಹಾಗಿಲ್ಲ, ಇಲಾಖಾ ವಿಚಾರಣೆ ಮಾಡೋ ಹಾಗಿಲ್ಲ ಅಂತ ಇದೆ. ಬಟ್ ಸರ್ಕಾರ ಅದಕ್ಕೆ ಏನು ಮಾಡಿದೆ ಅಂದರೆ, ನಿವೃತ್ತ ಸರ್ಕಾರಿ ನೌಕರರ ಹೆಸರಿನಲ್ಲಿರುವಂಥ ಆಸ್ತಿಗಳನ್ನು, ಸಿವಿಲ್ ಪ್ರಕರಣಗಳನ್ನು ಹೂಡಿ ಅಲ್ಲಿಂದ ತನಗಾದ ನಷ್ಟವನ್ನು ವಾಪಸ್ ಪಡಿಬೇಕು ಅನ್ನೋ ಒಂದು ಆದೇಶದ ಸಾರಾಂಶ. ಅಂದರೆ ನೀವು ರಿಟೈರ್ಡ್ ಆಗಿರ್ತೀರಿ, ನಿಮಗೆ ಮೇಲೆ ಯಾವುದೇ ಇಲಾಖಾ ವಿಚಾರಣೆ ಮಾಡೋಕ್ಕೆ ಬರಲ್ಲ, ಕ್ರಿಮಿನಲ್ ಪ್ರಕರಣ ಮಾಡೋಕ್ಕೆ ಬರಲ್ಲ ಮೇಲಿನ ನಿಯಮದ ಪ್ರಕಾರ. ಅದಕ್ಕಾಗಿ ಸರ್ಕಾರ ಏನು ಮಾಡಿದೆ, ಸರ್ಕಾರಿ ನೌಕರನ ಹೆಸರಿನಲ್ಲಿರುವಂಥ ಆಸ್ತಿಗಳ ಮೇಲೆ ನ್ಯಾಯಾಲಯದಲ್ಲಿ ಸಿವಿಲ್ ಪ್ರಕರಣ ದಾಖಲು ಮಾಡಿ
ಅದರಿಂದಾಗಿ ಆರ್ಥಿಕ ನಷ್ಟವನ್ನು ತುಂಬಿಕೊಳ್ಳೋ ಐಡಿಯಾ ಮಾಡಿ ಈ ಆದೇಶವನ್ನು ಹೊರಡಿಸಿದೆ. ನಮ್ಮ ಸರ್ವಿಸಲ್ಲಿದ್ದಾಗ ನಾವು ಏನೇ ಮಾಡಿದ್ರೂ ಕೂಡ ಅದಕ್ಕೆ ಇಲಾಖಾ ವಿಚಾರಣೆ ಮಾಡಲಿ. ನಮ್ಮಿಂದ ಏನಾದರೂ ಆರ್ಥಿಕ ನಷ್ಟ ಆಗಿದ್ದರೆ ಆವಾಗಲೇ ಪೆನ್ಷನ್ನಲ್ಲಿ ಕಟ್ ಮಾಡ್ಕೊಳ್ಳಿ. ಅದನ್ನು ಬಿಟ್ಟು ನಾವು ರಿಟೈರ್ಡ್ ಆಗಿ 6-7 ವರ್ಷ ಆದ ಮೇಲೆ ಈ ರೀತಿ ಮಾಡೋದು ಅವರ ವಿಳಂಬ ನೀತಿ ಅಲ್ಲದೆ ನಮ್ಮ ಸರ್ಕಾರಿ ನೌಕರರ ವಿಳಂಬ ನೀತಿ ಅಲ್ಲ. ಹಾಗಾಗಿ ಸರ್ಕಾರ ಈ ಆದೇಶ ಕಾನೂನುಬದ್ಧವಾಗಿದೆಯಾ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಲಾಸ್ಟ್ ಇಯರ್ ಒಂದು ಹೈಕೋರ್ಟಲ್ಲಿ ಹೈಕೋರ್ಟ್ನಲ್ಲಿ ಒಂದು ಜಡ್ಜ್ಮೆಂಟ್ ಆಗಿದೆ. ಕರ್ನಾಟಕ ಗೃಹ ಮಂಡಳಿ ವಿರುದ್ಧ ಅನಿಲ್ ಕುಮಾರ್ ಹಾಗೂ ಮಲ್ಲಣ್ಣ ಇತರೆಯವರು ಪ್ರಕರಣದಲ್ಲಿ ಯಾವುದೇ ಒಬ್ಬ ಸರ್ಕಾರಿ ನೌಕರನು ನಿವೃತ್ತರಾದ 4 ವರ್ಷಗಳ ನಂತರ ಆ ನಿವೃತ್ತ ಸರ್ಕಾರಿ ನೌಕರರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಬಾರ್ದು ಅಂತ ಆದೇಶ ಮಾಡಿದೆ. ಈ ಆದೇಶಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನಾನು ಒಂದು ವಿಡಿಯೋನ ಮಾಡಿ ಹಾಕಿದ್ದೀನಿ. ಆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ, ಅದನ್ನು ನೋಡ್ಬೋದು. ಇದಕ್ಕೆ ಕಾನೂನು ಬದ್ಧತೆಯ ಬಗ್ಗೆ ನಾವು ಅಲ್ಲಿ ಚರ್ಚೆ ಮಾಡ್ಬೋದು. ಸ್ನೇಹಿತರೆ, ನಾವೇನೋ ಕಷ್ಟಪಟ್ಟು ಕರ್ತವ್ಯ ನಿರ್ವಹಿಸಿ ನಿವೃತ್ತರಾಗಿರ್ತೀವಿ. ನಿವೃತ್ತಿಯ ಜೀವನ ಮಾಡ್ತಾ ಇರೋಂಥ ಸಮಯದಲ್ಲಿ ನಮ್ಮ ಆಸ್ತಿಗಳ ಮೇಲೆ ಸಿವಿಲ್ ಪ್ರಕರಣ ದಾಖಲಿಸುವುದು ಎಷ್ಟು ಒಳ್ಳೆಯದು, ಅದರ ಬಗ್ಗೆ ಔಚಿತ್ಯವೇನು, ಇದು ನಮಗೆ ಮಾನಸಿಕವಾಗಿ ಹಾಗೂ ಆರ್ಥಿಕವಾಗಿ ನಷ್ಟ ಆಗತ್ತೆ. ಇಂಥ ಆದೇಶವನ್ನು ಸರ್ಕಾರ ದಯವಿಟ್ಟು ಮಾರ್ಪಾಡು ಮಾಡಬೇಕು ಅಂತ ಹೇಳಿ ಸರ್ಕಾರದಲ್ಲಿ ಕೂಡ ಮನವಿ ಮಾಡ್ಕೊಳ್ತೀನಿ. ನಾವು ಏನೇ ಮಾಡಿದರೂ ಕೂಡ ಅದನ್ನು ನಮ್ಮ ಕರ್ತವ್ಯದ ಅವಧಿಯಲ್ಲೇ ಇಲಾಖಾ ವಿಚಾರಣೆಯಲ್ಲಿ ನಾವು ತಪ್ಪಿತಸ್ಥರು ಅಂತ ಗೊತ್ತಾದರೆ ನಾವು ರಿಟೈರ್ಡ್ ಆಗೋ ಸಮಯದಲ್ಲಿ ಕೊಡೋಂಥ ಹಣದಲ್ಲೇ ಅದನ್ನು ಕಟ್ ಮಾಡ್ಕೊಂಡು ಕೊಡ್ಬೋದು. ಅದು ಬಿಟ್ಟು ರಿಟೈರ್ಡ್ ಆಗಿ 5, 10, 15 ವರ್ಷ ಆದ ಮೇಲೆ ಸಿವಿಲ್ ಪ್ರಕರಣ ಅಂದರೆ ಅದು ಕಾನೂನು ಬದ್ಧತೆಗೆ ವಿರುದ್ಧ ಅಂತ. ದಯವಿಟ್ಟು ಇದ್ರ ಬಗ್ಗೆ ಇರೋಂಥ ಜಡ್ಜ್ಮೆಂಟನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ನೋಡ್ಬೋದು. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬೇರೆ ಯಾವುದೇ ಕಾನೂನು ಸಲಹೆಗಳು ಬೇಕಿದ್ದರೂ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನಿಂದ ಪಡೆದುಕೊಳ್ಳಿ. ಧನ್ಯವಾದಗಳು.